स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ತಿಂಗಳಲ್ಲಿ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಮಾರು 187 ಕೋಟಿಯಷ್ಟು ವಾಲ್ಮೀಕಿ ನಿಗಮದಲ್ಲಿ ಏನೊಂದು ಸುಮಾರು ಹಲವು ಖಾತೆಗಳಲ್ಲಿ ಫೇಕ್ ಖಾತೆಗಳನ್ನು ನಿರ್ಮಾಣ ಮಾಡಿ ಆ ಖಾತೆಗಳ ಮುಖಾಂತರ ಏನು ಇವತ್ತಿನ ದಿವಸ ಹಣವನ್ನು ವರ್ಗಾವಣೆ ಮಾಡಿ ಏನು ನಮ್ಮ ಸಮುದಾಯಕ್ಕೆ ಬರ್ತಕ್ಕಂಥ ನಮ್ಮ ಸಮುದಾಯದ ಬಡ ಜನರಿಗೆ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೂ ಬಡವರಿಗೆ ಬರ್ತಕ್ಕಂಥ 187 ಕೋಟಿಯನ್ನು ಏನು ಇವತ್ತಿನ ದಿನ ಭ್ರಷ್ಟಾಚಾರ ಮಾಡಿ ಅದನ್ನು ತಿಂದು ತೆಗೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ಬರುವ ದಿನಾಂಕ 28ರಂದು ಬೆಳಗ್ಗೆ 11:12 ಗಂಟೆಗೆ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ರಸ್ತೆಯ ಮುಖಾಂತರ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮುತ್ತಿಗೆ ಹಾಕುವ ಒಂದು ಯೋಜನೆಯನ್ನು ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಬಂಗಾರ ಹನುಮಂತವರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ವೈ. ರಾಘವೇಂದ್ರ ಅವರ ಒಂದು ಬಿ.ವೈ. ವಿಜಯೇಂದ್ರ ಅವರೊಂದು ನಿರ್ದೇಶನದ ಆದೇಶದ ಮೇರೆಗೆ ಬರುವ 28ರಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಮ್ಮ ಪರಿಶಿಷ್ಟ ಪಂಗಡದ ಎಲ್ಲ ಒಳಪಂಗಡದ ಸಮುದಾಯದವರು ಬರುವ 28ನೇ ತಾರೀಕಿನಂದು ಆ ಸಭೆಗೆ ಆಗಮಿಸಿ ನಮ್ಮ ಏನು ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ, ಯಾಕಂದ್ರೆ ಸಿದ್ದರಾಮಯ್ಯನವರು ಚುನಾವಣೆಗಳ ಬಂದಾಗ ಅವರಿಗೆ ಅಹಿಂದ ನೆನಪಾಗ್ತದೆ. ಹೆಂಗ ಅಹಿಂದ ನೆನಪಾಗ್ತದಪ್ಪ ಅಂದ್ರೆ ನಾವು ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಇದ್ದೀವಿ ನೆನಪಾಗ್ತದೆ. ಚುನಾವಣೆ ಮುಗಿದ ನಂತರ ಅವರಿಗೆ ಆ ಹಿಂದೆ ಹೋಗಿಬಿಡ್ತದೆ, ಬರೀ ಒಂದು ಉಳಿದು ಬಿಟ್ಟಿರ್ತದೆ. ಹೀಗಾಗಿ ಹಿಂದುಳಿದವರಿಗೆ ದಲಿತರಿಗೆ ವಿಶೇಷವಾಗಿ ಈ 187 ಕೋಟಿ ಅಷ್ಟೇ ಅಲ್ಲದೇನೆ SCP TSP ಯೋಜನೆ ಬರ್ತಕ್ಕಂಥ 25,000 ಕೋಟಿಯಷ್ಟು ನಮ್ಮ ಸಮುದಾಯಕ್ಕೆ ಎಂತ ಅನ್ಯಾಯ ಮಾಡ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ರೆ, ಒಂದು ಕಡೆ SCP TSP ಯೋಜನೆಯಲ್ಲಿ ಬರ್ತಕ್ಕಂಥ 25,000 ತೆಗೆದು ಬೇರೆ ಒಂದು ಟ್ರಾನ್ಸ್ಫಾರ್ಮರ್ ಇಲಾಖೆ ಹಾಕುವ ಮುಖ ಅದಕ್ಕೆ ಉಪಯೋಗ ಮಾಡ್ತಾರೆ, ಅಲ್ಲೊಂದು ಅನ್ಯಾಯ ಮಾಡ್ತಾರೆ. ಅದು ಆಗ್ಲಿ, ಇದು ನೇರವಾಗಿ 187 ಕೋಟಿಯಷ್ಟು ಹಣವನ್ನ ನೇರವಾಗಿನೇ ಅದು ಬೇರೆ ಸರ್ಕಾರ ಯೋಜನೆಗಲ್ಲದೇನೆ ಫೇಕ್ ಅಕೌಂಟ್, ಎಂತ ಅಕೌಂಟ್ಗಳು ಅಂದ್ರೆ ತಮಗೆ ಇವತ್ತು ಹೇಳಬೇಕು, ಬಂಗಾರ ಅಂಗಡಿ ಜ್ಯುವೆಲರ್ ಶಾಪ್ಗಳಿಗೆ ಹಣ ವರ್ಗಾವಣೆ ಆಗ್ತದೆ, ಮತ್ತೆ ಬಾರ್ ರೆಸ್ಟೋರೆಂಟ್ಗಳಿಗೆ ಹಣ ವರ್ಗಾವಣೆ ಆಗ್ತದೆ. ಸರ್ಕಾರದ ಹಣ ಬಾರ್ ರೆಸ್ಟೋರೆಂಟ್ಗಳಿಗೆ ಫೇಕ್ ಕಂಪನಿಗಳಿಗೆ ಆಗ್ತದಂದ್ರೆ ಇದರ ಒಂದು ನಮ್ಮ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಆಯ್ತೇನು ಅನ್ನುವಂಥದ್ದೇ ಪ್ರಶ್ನೆ ಆಗಿ ಉಳಿತದೆ. ಇವತ್ತಿನ ದಿವಸ ಹಣಕಾಸು ಇಲಾಖೆಯನ್ನ ನೋಡಿಕೊಳ್ತಕ್ಕಂಥ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಗಾರರಾಗ್ತದೆ. ಯಾಕಂದ್ರೆ ಅವರ ಗಮನಕ್ಕೆ ಬರಲಾರ್ದೆ ಐತೆ ಹಂಗಿದೆ. ಬರೀ ಆ ಒಬ್ಬ ಸಚಿವರ ರಾಜೀನಾಮೆ ಕೊಡಿಸುವ ಮುಖಾಂತರ ಅದನ್ನ ಮುಚ್ಚುವ ಕೆಲಸ ಮಾಡಿದ ಭಾರತೀಯ ಜನತಾ ಪಕ್ಷ ಯಾವತ್ತೂ ಬಿಡುವುದಿಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯುವವರೆಗೂ ಇದು ಬಿಡುವುದಿಲ್ಲ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಹೇಳಿದ್ದಾರೆ. ಅದೇ ರೀತಿ ನಾವು ಸಹಿತ ಸನ್ಮಾನ್ಯ ಆರ್ಥಿಕ ಇಲಾಖೆಯ ಹಣಕಾಸು ಇಲಾಖೆಯ ಒಂದು ನಿರ್ವಹಣೆ ಮಾಡತಕ್ಕಂಥ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಬರುವ 28ನೇ ತಾರೀಕಿನಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಹೀಗಾಗಿ ತಾವೆಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನ ಯಶಸ್ವಿ ಕೋರ್ಬೇಕಂತ ಹೇಳಿ ನಾನೆಲ್ಲ ಸಮಾಜ ಬಂಧುಗಳಿಗೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಮತ್ತು ಮುಂಬರುವ ದಿನಗಳಲ್ಲಿ ಏನು ಇವತ್ತಿನ ದಿವಸ ನಮ್ಮ ನಿಗಮದಿಂದ 187 ಕೋಟಿಯಷ್ಟು ಏನು ಇವತ್ತು ಹಣವನ್ನಾಗಿದೆ, ಅದು ಮರಳಿ ಸ್ವಲ್ಪ ಹಣ ಅದರಲ್ಲಿ ಮರಳಿ ಬಂದಿದೆ. ಅಂದ್ರೆ ಏನಾಗ್ತಿದ್ರು, ಸರ್ಕಾರದ ಖಜಾನೆಯಿಂದ ಯಾವಾಗ ಬೇಕಾವಾಗ ಬೇರೆ ಹೋಗ್ತದ, ಯಾವಾಗ ಬೇಕಾವಾಗ ಬೇರೆ ಬರ್ತಂದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೆ ಇದು ಬಿಡೋದಿಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡುವವರೆಗೂ ನಾವು ಇದನ್ನು ಪ್ರತಿಭಟನೆ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ಇದನ್ನು ಹೊಣೆ ಹೊತ್ತು ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗಾಗಿ ಎಲ್ಲ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಪ್ರಮುಖರು ಒಂದೇ ಒಂದು ಮಾತನ್ನ ಸಹಿತ ಪಿಟ್ಟು ಕಲ್ತಾ ಇಲ್ಲ ಇಲ್ಲಿವರೆಗೂ. ಅಂದರೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರ, ನಮ್ಮ ಸಮುದಾಯಗಳಿಗೆ ಏನು ಮಾಡಿದ್ರು ನಡೀತದೆ ಅನ್ನುವಂಥ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ಯದ. ಯಾಕಂದ್ರೆ ಬೇರೆ ಬೇರೆ ನಿಗಮಗಳು ಅದಾವಲ್ಲ, ನೀರಾವರಿ ನಿಗಮ, ಯಾವ ನಿಗಮಕ್ಕೆ ಟಚ್ ಮಾಡ್ಯಾರ ಕೈ ಹೆಚ್ಚಾರ ಕಾಂಗ್ರೆಸ್ ಸರ್ಕಾರದವ್ರು. ಯಾಕಂದ್ರೆ ಈ ದಲಿತರಿಗೆ ಹಿಂದುಳಿದವರಿಗೆ ಏನ್ ಮಾಡಿದ್ರೆ ನಡೀತದ, ಇವ್ರು ನಾವು ಹೇಳ್ದಂಗೆ ಕೇಳ್ತಾರ ಅನ್ನುವಂತ ಭಾವನೆ ಮುಖ್ಯಮಂತ್ರಿಗಳಲ್ಲಿ ಅದ. ಹೀಗಾಗಿ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಇದು ಸಮುದಾಯದ ವಿಷಯ ಅದ, ಸಮುದಾಯದ ಬಡವರ ಕಲ್ಯಾಣದ ವಿಷಯ ಅದ. ಹಿಂಗಾಗಿ ನಮ್ಮಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ನಾಳೆ ನಡುವ ಕಾರ್ಯಕ್ರಮಕ್ಕೆ ನೀವೇನಾರೇ ನಿಮ್ಮ ಮುಖ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದ ಬಳಿ ಹೋಗ್ಬೇಕಂದ್ರ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ, ಪಶ್ಚಿಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ. ಹೀಗಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಖಂಡಿಸಬೇಕು. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ತಾವು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಟೀಚರ್ಸ್ ವಾಂಟೆಡ್. Fatima International School located at Asar Gali, Roshan Darwaza Road, Bijapur.
is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 9148904786. Fatima International School is ಕಳೆದ 1 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಚುನಾವಣೆಗಿಂತ ಮುಂಚಿತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀನಿ ಅನ್ನುವಂಥ ಸುಳ್ಳು ಭರವಸೆಯನ್ನು ಹೇಳ್ತಾ ಸನ್ಮಾನ್ಯ ಈ ರಾಜ್ಯದ 14 ಬಾರಿ ಬಜೆಟನ್ನು ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಹೇಳ್ಕೊಂಡ್ಬಂದರು. ಅವ್ರಿಗೆ ಕೈ ಜೋಡಿಸಿ ನಾನು ಹೆಗಲಿ ಕೊಟ್ಟಿದ್ದೀನಿ ಅಂತ ಹೇಳಿ ಈ ರಾಜ್ಯದ ಇತಿಹಾಸದಲ್ಲೇ ಭ್ರಷ್ಟಾಚಾರದಲ್ಲಿ ಮುಳುಗಿ CBI ಮುಖಾಂತರ ಜೈಲು ಸೇರಿ ಬರ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿಕೊಂಡು ಹಣಕಾಸಿನಲ್ಲಿ ನಾನು ಬಹಳ ಮುಂಚಿನಲ್ಲಿ ಕೆಲಸ ನಿರ್ವಹಣೆ ಮಾಡಿದೆ ಅಂತೇಳಿ ಅವೈಜ್ಞಾನಿಕ ಯೋಜನೆಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ರಾಜ್ಯದ ಜನರನ್ನ ಹಾದಿ ತಪ್ಪಿಸಿ ಇವತ್ತು ರಾಜ್ಯವನ್ನು ಹಣಕಾಸದಲ್ಲಿ ದಿವಾಳಿತನಕ್ಕೆ ತರುವಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಸಾಲದೆ ಅಂತ ಹೇಳಿ ತಮ್ಮ ಅವೈಜ್ಞಾನಿಕ ಯೋಜನೆಗಳಿಗೆ ಭಾಗ್ಯಗಳನ್ನು ಕೊಡ್ತೀನಿ ಅಂತ ಹೇಳಿ ಯೋಜನೆಯನ್ನು ರೂಪಿಸಿ SC/ST ಸಮುದಾಯದಲ್ಲಿ ಇರ್ತಕ್ಕಂಥ ಒಂದೇನು ಆ ಇಲಾಖೆಯ 11,500 ಕೋಟಿಗಳ ಹಣವನ್ನು ಮೊದಲನೇ ಬಾರಿಗೆ ಈ ಭಾಗ್ಯಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರು. ಎಚ್ಚರಿಕೆ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅವತ್ತು ಆಯ್ತು. ಆದ್ರೆ ಮೊಂಡತನದ ರಾಜಕಾರಣಿ ಅಂತಾರಲ್ಲ, ಸಿದ್ದರಾಮಯ್ಯನವ್ರ ಸ್ವಭಾವ ಹೆಂಗಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ನಾನು ಏನ್ ಮಾಡ್ತೀನಿ ಅದೇ 100 ಬಾರಿ ಸುಳ್ಳ್ಯವನ್ನು ಹೇಳಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಮೊದಲನೇ ರಾಜಕಾರಣಿ ಇದ್ರ ಸಿದ್ದರಾಮಯ್ಯನವರು. ಮತ್ತೆ ತಮ್ಮ ಬಂಡತನವನ್ನ ಪ್ರದರ್ಶನ ಮಾಡಿ 14,500 ಕೋಟಿ ಹಣವನ್ನು ಮತ್ತೆ ಬಿಟ್ಟಿ ಭಾಗ್ಯಗಳಿಗೆ ತೆಗೆದುಕೊಡುವಂತ ಕೆಲಸವನ್ನು ಮಾಡಿದ್ರು. 28,000 ಕೋಟಿ ಇರ್ತಕ್ಕಂಥ ಸನ್ಮಾನ್ಯ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆಯೊಂದಿಗೆ ನಾನು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ರಾಜ್ಯದಲ್ಲಿ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಮೊದಲ ಬಾರಿಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ವರ್ಗವನ್ನ ಹಿಂದುಳಿದ ವರ್ಗವನ್ನ ತುಳಿಯುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದು ಕ್ಷೇತ್ರಕ್ಕೆ 13 ರಿಂದ 16 ಕೊಳವೆ ಬಾವಿಗಳನ್ನು ಕೊಡ್ತಾ ಇದ್ವಿ. ಇವತ್ತು ಮೌಖಿಕ ಆದೇಶ ನೋಡಿ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮೌಖಿಕ ಆದೇಶಗಳನ್ನು ಕೊಡುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತ ಅಧಿಕಾರಿಗಳಿಗೆ ಲಿಖಿತ ಆದೇಶ ಮಾಡದೇನೆ ಮೌಖಿಕ ಆದೇಶದ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನು ಹೆದರಿಸಿ ಅವ್ರ ಮುಖಾಂತರ ಭ್ರಷ್ಟಾಚಾರ ಮಾಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದ್ದಾಗ 13 ರಿಂದ 16 ಕೊಳವೆ ಬಾವಿಗಳನ್ನು ಕೊಟ್ರೆ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ಕೊಳವೆ ಬಾವಿ ಮಾತ್ರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕನಿಷ್ಠ SC/ST ಹಾಗೂ ಹಿಂದುಳಿದ ಸಮುದಾಯ ಸೇರಿಸಿದ್ರೆ 50-54% ಇರ್ತಕ್ಕಂಥ ಸಮುದಾಯಕ್ಕೆ ವರ್ಷಕ್ಕೆ 1 ನೀವು ಕೊಳವೆ ಬಾವಿ ಕೊಟ್ರೆ ಆ ರೈತ ಬದುಕಬೇಕೆ. ಆದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 2,000 ಎಕರೆಕ್ಕಿಂತಲೂ ಹೆಚ್ಚು ಯಾರಿಗೆ ಭೂಮಿ ಇಲ್ಲೋ SC/ST ಜನರಿಗೆ ಭೂಮಿ ಕೊಡುವಂತ ಕೆಲಸ ಮಾಡಿ ಬಂದು 1 ವರ್ಷದಿಂದ 1 ಗುಂಟೆ ಜಾಗನೂ ಸಹಿತ ಆ ಸಮುದಾಯಕ್ಕೆ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿಲ್ಲ. 15 ಲಕ್ಷ ರೂಪಾಯಿಗೆ 1 ಎಕರೆ ಇದ್ದದನ್ನು 20 ಲಕ್ಷ ರೂಪಾಯಿಗೆ ಏರಿಸುವ ಮುಖಾಂತರ ಆ ಕೊಡ್ತಕ್ಕಂಥ ಭೂಮಿಯನ್ನು ಕೊಡ್ತಕ್ಕಂಥ ರೈತನಿಗೂ ಹಾನಿ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ 15 ಲಕ್ಷ ಇದ್ದದನ್ನು 20 ಲಕ್ಷ ಮಾಡಿ ಅವನಿಗೂ ಅನುಕೂಲ ಮಾಡ್ತು. ಅದ್ರ ಜೊತೆಗೆ ಇನ್ನೊಂದು ಈ ಸಮುದಾಯದಲ್ಲಿ ಇರ್ತಕ್ಕಂಥ ಯಾರಿಗೆ ಜಮೀನಿಲ್ಲೋ ಅವರು ಸದೃಢವಾಗಿ ಬದುಕಬೇಕು, ಅವರು ಒಕ್ಕಲ್ತನ ಮಾಡಬೇಕು, ಒಳ್ಳೆ ರೀತಿಯಾದಂಥ ಜೀವನ ನಡೆಸಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೈಗೊಂಡು ಯಾವುದರಲ್ಲಿ ಸಿದ್ದರಾಮಯ್ಯನವ್ರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಒಂದು ಕಡೆ ಬಿಟ್ಟಿ ಭಾಗ್ಯ ಅಂತೀರಿ, ಇನ್ನೊಂದು ಕಡೆ ಎಲ್ಲ ದರಗಳನ್ನು ಹೆಚ್ಚು ಮಾಡ್ತಾ ಇದ್ದೀರಿ. ಇವತ್ತು ನೋಡ್ತಾ ಇದೀವಿ, ಒಂದು ಹಾಲಿನ ದರ ಹೆಚ್ಚಳ ಮಾಡಬೇಕಾಗಿದ್ರೆ ಮೊದಲು ಹಾಲಿಗೆ ರೈತರಿಗೆ ಏನ್ ಕೊಡ್ತೀನಿ ಅನ್ನೋದು ಹೇಳಿ ಹೆಚ್ಚಳ ಮಾಡಬೇಕು. ಅದನ್ನು ಮಾಡದೇನೆ ನೀವು ಅರ್ಧ ಲೀಟರ್ ಹಾಲು ತಗೊಂಡ್ರು 2 ರೂಪಾಯಿ ಹೆಚ್ಚಿಗೆ ಕೊಡಬೇಕು, 1 ಲೀಟರ್ ಹಾಲು ತಗೊಂಡ್ರೆ 4 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ಅದನ್ನ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಿದ್ರೆ ಹಾಲಿನ ಕ್ವಾಂಟಿಟಿ ಹೆಚ್ಚು ಮಾಡಿದೀವಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಎಷ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು. ದೇವ್ರು ನಿಮಗೆ ಒಳ್ಳೇದು ಮಾಡಂಗಿಲ್ಲ. ಈ ರಾಜ್ಯದ ಬಡವರ ಹೊಟ್ಟೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಬರ್ತಕ್ಕಂಥ 28ನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಹಾಗೂ ST ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಬಂಗಾರು ಹನುಮಂತ್ ಅವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ RS ಪಾಟೀಲ್ ಕೂಚ್ಬಾಳ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ನಾವು 28ನೇ ತಾರೀಕು ಬೆಳಗ್ಗೆ ಹೋರಾಟವನ್ನು ಹಾಕೋತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಚ್ಚರಿಸದೇ ಇದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೂ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೂ, ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರಿಗೂ ಬೀದಿಗೆ ಬರುವ ರೀತಿಯಲ್ಲಿ ಹೋರಾಟ ಮಾಡುವಂತ ಕೆಲಸವನ್ನ ನಾವು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಇವತ್ತು ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನೀವೇನೀಗ ಬೆಲೆ ಏರಿಕೆ ಮಾಡಿದ್ದೀರಿ ಅದನ್ನ ಹಿಂಪಡ್ರಿ. ನಮ್ಮ ವಾಲ್ಮೀಕಿ ನಿಗಮದಿಂದ ನೀವೇನು ಹಣವನ್ನು ವರ್ಗಾವಣೆ ಮಾಡಿದಿರಿ ಅದನ್ನ ಬೇಗನೆ ಸರ್ಕಾರಕ್ಕೆ ಮರುಪಾವತಿ ಮಾಡೋದ್ರ ಮುಖಾಂತರ ಈಗಾಗಲೇ ಯೂನಿಯನ್ ಬ್ಯಾಂಕ್ನವರು CBI ಕೊಡೋದಕ್ಕೆ ತಯಾರಾಗಿದ್ದಾರೆ. ನಿಮಗೆ ಯಾಕ್ರಿ ಹೇಳೋಕು ಸಿದ್ದರಾಮಯ್ಯನವರೇ? ನೀವು ಅಷ್ಟು ಹಣಕಾಸಿನಲ್ಲಿ ಕ್ಲೀನ್ ಹ್ಯಾಂಡ್ ಇದ್ರೆ CBI ಒಪ್ಪಿಸಿ. CBI ಒಪ್ಪಿಸೋದ್ರ ಮುಖಾಂತರ ನಿಮ್ಮ ನಿಯತ್ತನ್ನ ಪ್ರದರ್ಶನ ಮಾಡೋದ್ರ ಕಡೆ ನೀವು ಗಮನ ಹರಿಸಬೇಕು. ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ST ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೀದಿಯಲ್ಲಿ ನಿಂತ್ಕೊಂಡು ನೀವು ರಾಜೀನಾಮೆ ಕೊಡುವವರೆಗೂ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡುವುದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.